ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಅನ್ನ ತಿನ್ನೋದನ್ನ ಮಾತ್ರ ಬಿಡೋದಿಲ್ಲ. ಈ ರೀತಿ ಸಕ್ಕರೆ ಕಾಯಿಲೆ ಇರೋರು ಹೇಳೋದನ್ನ ಕೇಳಿರ್ತೀರಾ. ಆದ್ರೆ ಈ ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ರೈಸ್ ತಿನ್ಬೋದು. ಇದು ಡಯಾಬಿಟೀಸ್ ಇರೋರು ಮಾತ್ರವಲ್ಲ, ಇಲ್ಲದೆ ಇರೋರು, ಮುಂದೆ ಬರಬಾರ್ದು ಅನ್ಕೊಂಡೋರು ಕೂಡ ಫಾಲೋ ಮಾಡ್ಬೋದು. ಮೊದಲನೇದಾಗಿ, ನೀವು ಪಾಲಿಶ್ ಆಗಿರೋ ವೈಟ್ ರೈಸ್ ತಿಂತಾ ಇದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಹೊತ್ತಾದ್ರೂ ಅನ್ಪಾಲಿಶ್ಡ್ ರೈಸ್ ಅನ್ನ ತಿನ್ನಿ. ಬ್ರೌನ್ ರೈಸ್, ರೆಡ್ ರೈಸ್, ಬಾಯ್ಲ್ಡ್ ರೈಸ್, ರಾಜಮುಡಿ ರೈಸ್ ಇವೆಲ್ಲ ಅನ್ಪಾಲಿಶ್ಡ್ ರೈಸ್ಗಳು. ಇವುಗಳ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಹೀಗಾಗಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಇನ್ನು ಊಟಕ್ಕಿಂತ ಒಂದರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರಿಗೆ 1 ಚಮಚ ಆಪಲ್ ಸೈಡರ್ ವಿನೆಗರ್ ಸೇರಿಸಿ ಕುಡಿಯಿರಿ. ನಂತರ ಊಟ ಮಾಡಿದ್ರೆ ಅನ್ನದಿಂದ ಉಂಟಾಗುವ ಇನ್ಸುಲಿನ್ ಸ್ಪೈಕ್ ಕಡಿಮೆ ಆಗುತ್ತೆ. ಇನ್ನು ಬಿಸಿ ಅನ್ನದ ಮೇಲೆ 1 ಚಮಚ ತುಪ್ಪ ಸೇರಿಸಿ ತಿನ್ನಿ. ತುಪ್ಪದಲ್ಲಿರುವ ಕೊಬ್ಬಿನಂಶ ಅನ್ನದ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಪ್ರೋಟೀನ್ ಯುಕ್ತ ಆಹಾರಗಳು, ಸೊಪ್ಪು, ತರಕಾರಿ ಇವೆಲ್ಲವನ್ನ ನೀವು ಅನ್ನದ ಜೊತೆ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಕೊನೆಯದಾಗಿ, ಊಟದ ನಂತರ 10 ರಿಂದ 15 ನಿಮಿಷ ವಾಕ್ ಮಾಡಿದ್ರೂ ಕೂಡ ಶುಗರ್ ಹತೋಟಿಗೆ ಬರುತ್ತೆ. ಈ ಅಭ್ಯಾಸಗಳನ್ನ ರೂಢಿಸಿಕೊಂಡ್ರೆ ಅನ್ನ ತಿಂದ್ರೂ ಕೂಡ ಶುಗರ್ ಜಾಸ್ತಿ ಆಗೋದಿಲ್ಲ.